ವಿಶೇಷವಾಗಿ ಇವತ್ತು ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಗೆಲ್ಲ. ಇವತ್ತು ವಿಶೇಷವಾಗಿ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತ ಆಶ್ರಮ ಇರತಕ್ಕಂಥ ದೇವರ ಮಕ್ಕಳ ಜೊತೆಯಲ್ಲಿ ಪವನಣ್ಣವರು ತಮ್ಮ ಜನ್ಮದಿನವನ್ನು ಆಚರಣೆ ಮಾಡ್ಕೊಳ್ತಿದ್ದಾರೆ. ಹಾಗೆ ಅವರೆಲ್ಲ ಸ್ನೇಹಿತರು ಸೇರಿ ಇವತ್ತು ನಿಮಗೆ ಪ್ರಸಾದದ ವ್ಯವಸ್ಥೆಯನ್ನ ಅವರೇ ಬಂದು ಕಿಚನ್ ಅಲ್ಲಿ ರೆಡಿ ಮಾಡಿದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಕಾಲ್ಸ್ ಮಾಡಿ. ಹಾಗೆ ಪ್ರತಿಯೊಬ್ಬರು ಕೂಡ ಭಗವಂತ ಒಳ್ಳೇದು ಮಾಡಲಿ. ಆಯುಷ್, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕೂಡ ಭಗವಂತ ಶನೇಶ್ವರ ಸ್ವಾಮಿ ಅವರು ಕರುಣಿಸ್ಲಿ. ಇರ್ತಕ್ಕಂಥ ಎಲ್ಲ ದೇವರ ಮಕ್ಕಳ ಆಶೀರ್ವಾದ ಸಿಗ್ಲಿ ಸರ್. ಒಳ್ಳೆದಾಗಿ ನಿಮ್ಮೆಲ್ಲರೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ನಮ್ಮ ಆಶ್ರಮಕ್ಕೆ ಬಂದಿದ್ದಕ್ಕೆ. ಹಾಗೆ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನೋಡ್ತಾ ಇರ್ತೀನಿ ನಮ್ಮ ತಮ್ಮ ಕಡೆಯಿಂದ ಇಲ್ಲಿ ಹೇಳಿದ್ದೇನೆ. ಹೇಗಿದೆ ಆಶ್ರಮ? ಆಶ್ರಮ ತುಂಬಾ ಚೆನ್ನಾಗಿದೆ. ಯೋಗೇಶ್ವರ್ ತುಂಬಾ ಚೆನ್ನಾಗಿ ಇಟ್ಕೊಳ್ತಾರೆ ಆಶ್ರಮನ. ಮೇನ್ ಎಲ್ಲರೂ ತಂದೆ ತಾಯಿ ಚೆನ್ನಾಗಿ ನೋಡ್ಕೊತಾರೆ. ಮೇಯ್ನು ಅದು ಮೇಯ್ನು. ಏನಂದ್ರೆ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೀವಿ ಇವ್ರನ್ನ. ನಿಮಗೆ ಮಹೇಶ್ ಅವರು, ನೀವು ಮತ್ತೆ ಶಿವಕ ನಾವು 3 ಜನ ನೀವು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರ. ದೇವರು ಅವ್ರು ಇನ್ನೂ ಚೆನ್ನಾಗಿ ಕಾಪಾಡೋದು ಮೇಯ್ನು. ಥ್ಯಾಂಕ್ ಯು. ಜೋರಾಗಿ ಕಾಲ್ಸ್ ಮಾಡಿ. ಎಲ್ಲರಿಗೂ ಒಳ್ಳೆದಾಗಲಿ. ಜನ್ಮದಿನದ ಶುಭಾಶಯಗಳು ಸರ್. ನಿಮಗೆ ಭಗವಂತ ಆಯುಷ್, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕೊಡಲಿ ಸರ್. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಪವನ, ಹ್ಯಾಪಿ ಬರ್ಡೇ ಟು ಯು. ಒಂದು ಅರ್ಥಪೂರ್ಣವಾದಂಥ ಹುಟ್ಟಿದಬ್ಬ ಇವತ್ತು. ಯಾಕಂದ್ರೆ ಮಕರ ಸಂಕ್ರಾಂತಿ ಇರೋದ್ರಿಂದ ಹೊರಗಡೆ ಹೋಗಿ ಪಾರ್ಟಿ, ಪಬ್ಬು, ಇನ್ನೊಂದು ಮತ್ತೊಂದು ಮೋಜು ಮಸ್ತಿಂತ ಯಾವ್ದಾರ ಬಾರಲ್ಲಿ ಕೂತ್ಕೊಳ್ಳೋದು ಅಥವಾ ಯಾವ್ದಾರ ಏನೋ ರೆಸಾರ್ಟು, ಇನ್ನೊಂದು ಡಾಬಾದಲ್ಲಿ ಕೂತ್ಕೊಳ್ಳೋ ಬದಲು ಒಂದು ದೇವ್ರ ಮಕ್ಕಳ ಜಾಗಕ್ಕೆ ಬಂದಿದ್ದೀರಾ. ಇಲ್ಲಿರೋರಿಗೆ ಎಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಮಾಡ್ಕೊಟ್ಟಿದ್ದೀರಾ. ಇಲ್ಲಿರೋ ಹೊಟ್ಟೆನ ನೀವು ತುಂಬಿಸ್ತಾ ಇದ್ದೀರಾ, ನಿಮ್ಮ ಹೊಟ್ಟೆನ ಭಗವಂತ ತುಂಬಿಸ್ತಾ. ಎಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಇಲ್ಲಿಗೆ ಯಾರೆಲ್ಲ ಬಂದಿದ್ದೀರಾ ನಿಮ್ಗೆಲ್ರಿಗೂ ಒಳ್ಳೆಯದಾಗಿದೆ.